ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಇನ್ ಕನ್ನಡ. ಹಾಗೆ ಇವತ್ತು ನಾನು ಅಕ್ಷಯ ತೃತೀಯ ಆಗಿರೋದ್ರಿಂದ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಮನೆಯಲ್ಲೆಲ್ಲ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮಾಡುವಂಥ ಪೂಜೆ ಬಂದು ತುಂಬ ಸಿಂಪಲ್ಲಾಗಿ ಎಲ್ಲ ಹಬ್ಬಾದಿಗಳನ್ನ ಮಾಡುವಂಥ ಪೂಜೆನೇ ಮಾಡ್ತಾಯಿದ್ದೀನಿ. ತುಂಬ ಜನ ಅಕ್ಷಯ ತೃತೀಯಗೆ ತುಂಬ ವಿಭಿನ್ನವಾಗಿ ಪೂಜೆ ಮಾಡ್ತಾರೆ. ನಾನು ಹಾಗೇನು ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪೂಜೆ ಅಂದಮೇಲೆ ಹೂವೆಲ್ಲ ಮುಡಿಸ್ಕೊಳ್ಬೇಕಲ್ಲ, ಹೂವನ್ನು ಮುಡಿಸಿದಾಯಿತು ದೇವರಿಗೆ. ಈಗ ನಾನು ದೇವ್ರ ಮುಂದೆ ದೀಪ ಹಚ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀಪ ಹಚ್ಚಾದ್ಮೇಲೆ ನಾನು ಆಚೆ ಕಡೆ ಕೆಲಸ ಮುಗಿಸ್ಕೋಬೇಕು. ಆಚೆ ಕಡೆ ಅಂದರೆ ಹೊಸ್ಲು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹೊಸ್ಲಿಗೆ ಕುಂಕುಮ ಹಾಗೆ ನಾನು ಅರ್ಶಿನ ಹಚ್ಕೊಂಡು ಹೊಸ್ಲು ಪೂಜೆ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು ಅರ್ಶಿನ ಕಲಸಿಟ್ಕೊಂಡಿದ್ದೆ. ಅರ್ಶಿನ ಬಾಗಿಲಿಗೆ ಸೋರ್ಬಿಟ್ಟು ಕುಂಕುಮ ಅರ್ಶಿನ ಹಾಗೆ ನಾನು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕಿದ್ಮೇಲೆ ಫ್ರೆಂಡ್ಸ್, ಹಾಗೆ ಈ ಹೊಸ್ಲು ಪೂಜೆ ಯಾಕೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಯಾವುದೋ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ನಾನು ಅದನ್ನು ನಿಮಗೆ ಕಂಪ್ಲೀಟಾಗಿ ಹೊಸ್ಲು ಪೂಜೆ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದಾಯಿತು. ಈಗ ಪೂಜೆ ಮಾಡೋ ಟೈಮು. ಪೂಜೆ ಬಂದು ಅಪ್ಪ ಮಾಡ್ತಾಯಿದ್ರು. ಅಪ್ಪ ಆದಮೇಲೆ ನಾನು ಮಾಡ್ತಾಯಿದ್ದೀನಿ ಪೂಜೆನ. ಹೀಗೆ ನಮ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡುವಂಥದ್ದು. ನನಗೆ ದೇವರಿಗೆ ವಿಶೇಷವಾಗಿ ಪೂಜೆ ಮಾಡೋದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದನ್ನ ನೀವು ನೋಡ್ಬೋದು ಫ್ರೆಂಡ್ಸ್. ಹಾಗೆ ಇವತ್ತು ಬೆಳಗ್ಗೆ ಮನೆಯಲ್ಲೆಲ್ಲ ಪೂಜೆ ಆಗಿದೆ. ಪೂಜೆ ಆದಮೇಲೆ ಇವತ್ತು ಅಕ್ಷಯ ತೃತೀಯ. ಹಾಗೆ ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಹಾಗೆ ಇವತ್ತು ನಮ್ಮ ಮನೇಲಿ ಇನ್ನೊಂದು ಸ್ಪೆಷಲ್ ಏನಂದರೆ ನಮ್ಮ ಅತ್ತೆ ನಮ್ಮ ಮಾವದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಪ್ಪ ಅಮ್ಮ. ಹಾಗೆ ನಮ್ಮ ಅತ್ತೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಮ್ಮ ಅತ್ತೆ ನಮ್ಮ ಊರಿಗೆ ಹೋಗ್ತಾಯಿದ್ರು. ಊರಲ್ಲಿ ಬಸವಣ್ಣನ ಪೂಜೆನ ಇಟ್ಕೊಂಡಿರ್ತಾರೆ ಪ್ರತಿ ವರ್ಷವೂ ಬಸವ ಜಯಂತಿಯಲ್ಲಿ. ಸೊ ಹಾಗಾಗಿ ಅವ್ರು ಇವತ್ತೇ ಇದು ಅಕ್ಷಯ ತೃತೀಯ ದಿನ ನಮ್ಮ ಅತ್ತೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಅದೂ ಆಗುತ್ತೆ ಅಂದ್ಬಿಟ್ಟು ಊರಿಗೆ ಹೊರಟಿದ್ರು. ಹಾಗೆ ಅವ್ರು ಹೊರಟು ನಾವು ಕೂಡ ಹೊರಡಬೇಕು. ಇವಾಗ ಟಿಫನ್ ಎಲ್ಲ ಆಗಿದೆ. ಟಿಫನ್ ಆಮೇಲೆ ಎಲ್ಲ ಏನು ರೆಡಿ ಆಗಿಬಿಟ್ಟು ಈಗ ಊರಿಗೆ ಹೋಗಬೇಕು. ಊರಿಗೆ ಅಂದರೆ ನಮ್ಮ ಮಾವನವರು ಊರಿಗೆ ಹೋಗಬೇಕು. ಅಲ್ಲಿ ಬಸವ ಜಯಂತಿಗೆ ಪೂಜೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನೋ ಒಂದು ತೋರಿಸ್ಬೇಕು. ಏನು ತೋರಿಸ್ತೀನಿ ಅನ್ನೋದನ್ನ ನೀವು ನೋಡ್ತಾ ಇರಿ ಫ್ರೆಂಡ್ಸ್. ಹಾಗೆ ನಿಮಗೆ ಏನೋ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಇಯರಿಂಗ್ ಬಂದು ನಾನು ಲಾಸ್ಟ್ ಇಯರ್ ಅಕ್ಷಯ ತೃತೀಯಕ್ಕೆ ತೊಗೊಂಡಿದ್ದು. ಇದು ಬಂದು 5.5 ಗ್ರಾಮ್ ಇದೆ. ಫುಲ್ ಇದು ಗೋಲ್ಡಲ್ಲಿ ಡಿಸೈನ್ ಆಗಿರೋಂಥದ್ದು. ಇದು ಕೆಳಗಡೆ ಗೋಲ್ಡ್ ಬೀಡ್ಸ್ ಇದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಲಾಸ್ಟ್ ಇಯರ್ ತೊಗೊಂಡಿದ್ದು. ಹಾಗೆ ಇವತ್ತು ಅಕ್ಷಯ ತೃತೀಯ ಇದೆಯಲ್ಲ, ಇವತ್ತು ಏನು ತೊಗೊಳ್ತೀನಿ ಅನ್ನೋದು ನನಗೂ ಐಡಿಯಾ ಇಲ್ಲ. ಸುಮ್ಮನೆ ರ್ಯಾಂಡಮಾಗಿ ಹೋಗೋದು, ಏನು ಇಷ್ಟ ಆಗುತ್ತೆ ಅಥವಾ ನನಗೆ ಏನು ನೆಸೆಸರಿ ಮನೆಗೇನಿದೆ ಏನಾದ್ರು ಬೇಕಿದ್ದರೆ ಅದನ್ನ ತೊಗೊಳ್ಳೋ ಅಂತ ಅಂದ್ಕೊಂಡು ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಊರಿಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ನಾನು ಈ ಇಯರ್ ಅಕ್ಷಯ ತೃತೀಯಗೆ ಏನು ತೊಗೊಂಡೆ ಅಂದರೆ ನೀವೇ ನೋಡ್ಬೋದು. ಅದನ್ನ ಬೇಕಾದ್ರೆ ನಾನು ಡೀಟೇಲಾಗಿ ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಂದಮೇಲೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಊರಿಗೆ ಹೋಗೋಕ್ಕೆ ನಾವು ಬಂದ್ವಿ. ಅಕ್ಕ ಬಾವ ಬಂದಮೇಲೆ ಹೊರಡಬೇಕು. ಹಾಗೆ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಾನು ಊರಿಗೆ ಹೋದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ನಾವು ಹೊರಟಿದ್ದೀವಿ. ನಮ್ಮ ಜರ್ನಿ ಕೂಡ ಸ್ಟಾರ್ಟ್ ಆಗಿದೆ ಈಗ. ಹಾಗೆ ನಾನು ಊರಿಗೆ ಬಂದು ರೀಚ್ ಆದಮೇಲೆ ದೇವಸ್ಥಾನ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಎಂಟ್ರೆನ್ಸಲ್ಲಿ ಈ ಥರ ಅರ್ಶಿನ ಕುಂಕುಮ ಮತ್ತು ಕಪ್ಪು ಬಳೆನ ಇಟ್ಕೊಂಡಿದ್ರು. ಕೆಲವ್ರಿಗೆ ಅವರೇ ಕಪ್ಪು ಬಳೆ ತೊಡಿಸ್ತಾಯಿದ್ರು, ಕೆಲವ್ರಿಗೆ ಅವರೇ ಕೈಲಿ ಕೊಡ್ತಾಯಿದ್ರು. ಹಾಗೆ ನಾನು ಅರ್ಶಿನ ಕುಂಕುಮನ ಎಲ್ಲ ಇಟ್ಕೊಂಡು ನಾನು ಹಾಕೊಂಡಾದ್ಮೇಲೆ ನಾವು ಬಂದಿದ್ದೆ ದೇವಸ್ಥಾನದ ಕಡೆ ಹೋಗೋಣ ಅಂತ. ದೇವಸ್ಥಾನದಲ್ಲಿ ಪೂಜೆ ಕೂಡ ನಡೀತಾ ಇತ್ತು. ಇದೇ ಬಸವಣ್ಣ ಅಂತ ಇಲ್ಲೇ ಪ್ರತಿ ವರ್ಷ ಬಸವ ಜಯಂತಿಯಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಬಂದು ತಂಬಿಟಾರ್ತಿ ಕೂಡ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ತಾರಂತೆ. ನಾವು ಇದೇ ಫಸ್ಟ್ ಟೈಮ್ ಹೋಗಿದ್ದು, ತುಂಬ ಡಿಫ್ರೆಂಟ್ ಅನಿಸ್ತು ನಮಗೆ. ಹಾಗೆ ನಾನು ಕೂಡ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಇಲ್ಲಿ ಪ್ರತಿ ವರ್ಷವೂ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಪ್ರತಿ ವರ್ಷವೂ ಇದನ್ನ ನಡ್ಸ್ಕೊಂಡು ಬಂದಿದ್ದಾರಂತೆ. ಹಾಗೆ ಊಟ ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಿ. ಹಾಗೆ ಇವ್ರು ಬಂದು ನಮ್ಮ ಮಾವನವರ ಅಪ್ಪ, ನಮಗೆ ತಾತ ಆಗಬೇಕು. ಅವರು ಕೂಡ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಅಮ್ಮ ಬಂದು ಮಕ್ಕಳನ್ನ ಇಟ್ಕೊಂಡು ಕೂತಿದ್ರು. ಹಾಗೆ ಇವ್ರು ಬಂದು ನಮ್ಮ ಮಾವ, ಅವರು ರಂಗಭೂಮಿ ಕಲಾವಿದರು ಅಂತಲೇ ಹೇಳ್ಬೋದು. ಅವರು ಕೂಡ ಅಲ್ಲಿ ಸ್ಟೇಜ್ ಮೇಲೆ ಅವರು ಕೂಡ ಹಾಡು ಹೇಳ್ತಾಯಿದ್ರು.
ಹಾಗೆ ನಮ್ಮ ಮಾವ ಲಯನ್ಸ್ ಕ್ಲಬ್ ಶಶಿಕರಣ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕೂಡ ಹಮ್ಮಿಕೊಂಡಿದ್ರು. ಹಾಗೆ ನಮ್ಮ ಮಾವ ಈ ಥರ ಸೋಷಿಯಲ್ ಆ್ಯಕ್ಟಿವಿಟೀಸ್ನ ತುಂಬ ಮಾಡ್ತಾ ಇರ್ತಾರೆ ಲಯನ್ಸ್ ಕ್ಲಬ್ ಕಡೆಯಿಂದ. ಹಾಗೆ ನಮ್ಮ ಮಾವರ ಲಯನ್ಸ್ ಕ್ಲಬ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು, ಅವರು ಕೂಡ ನಮ್ಗೆ ಸಿಕ್ಕಿದ್ರು. ಅವ್ರ ಜೊತೆನೂ ಕೂಡ ಮಾತಾಡಿಕೊಂಡು ನಾವು ಹೊರಟಿದ್ದೆ, ನಮ್ಮ ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಫ್ರೆಂಡ್ಸ್, ಹಾಗೆ ಇದು ಬಂದು ನಮ್ಮ ಮಾವರ ಮನೆ, ಇದು ಊರಲ್ಲಿರುವಂಥ ಮನೆ. ಇಲ್ಲಿ ನಮ್ಮ ಚಿಕ್ಕ ಮಾವರು ಇರ್ತಾರೆ. ಹಾಗೆ ಬಂದ್ವಿ, ಮಾತಾಡ್ಸ್ಕೊಂಡು ಹೋಗೋಣ ಎಲ್ಲನೂ ಅಂತ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ಮಕ್ಕಳು ಎಲ್ಲ ಆಟಾಡ್ತಾಯಿದ್ರು, ಅದನ್ನ ನೋಡಿಕೊಂಡು ಹಾಗೆ ಎಲ್ಲರಿಗೂ ಬಾಯ್ ಹೇಳಿ ನಾವು ಹೊರಟಿದ್ದೆ ನಮ್ಮ ಬ್ಯಾಂಗ್ಳೂರು ಕಡೆಗೆ. ಫ್ರೆಂಡ್ಸ್, ಹಾಗೆ ನಾವು ಬಂದಿದ್ದು ಸಿ ರೂಟ್ಗೆ. ನಮ್ಮ ಅತ್ತೆ ಮಾವ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಮಾಡೋಣ ಅಂತ ನಾವು ಸಿ ರೂಟ್ಗೆ ಬಂದ್ವಿ. ಸಿ ರೂಟ್ ಇರೋದು ಬಸವೇಶ್ವರ ನಗರದಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ. ಹಾಗೆ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ಥರ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ನೇ ಎಲ್ಲರಿಗೂ ತುಂಬ ಖುಷಿ ಕೊಡೋವಂಥದ್ದು. ಹಾಗೆ ನೀವು ಕೂಡ ನಿಮ್ಮನ್ನು ಈ ಥರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗಿರ್ಬೋದು, ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಈ ಥರ ಮಾಡ್ತೀರಾ ಅನ್ನೋದಾಗಿದ್ದರೆ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಇದೇ ಥರ ಮಾಡ್ತಾರೆ ಅಂತ. ಹಾಗೆ ನೀವು ಕೂಡ ನಮ್ಮ ಜೊತೆ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಜಾಯ್ನ್ ಆಗಿ. ನಾನು ಈ ಕ್ಲಿಪ್ನ ನಾನು ಮ್ಯೂಸಿಕಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಹಾಗೆ ನೋಡೋದಲ್ಲ ಈ ಸೆಲೆಬ್ರೇಷನ್ ಹೇಗಿತ್ತು ಅಂತ. ನಿಮ್ಗೆ ಈ ಸೆಲೆಬ್ರೇಷನ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಕೊಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಹಾಕೊಂಡ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಮನೆ ಕಡೆ ಹೋಗಿದ್ದೀವಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.